ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ, ಹಿಂದೂ ಜಾಗೃತಿ ಸೇನೆ, ಹಿಂದೂ ಪರ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರವಾಗಿ ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹಾಗೂ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳಂಕ ತರಲು ಹುನ್ನಾರ ನಡೆಸಿರುವ ಹಾಗೂ ನಕಲಿ ಯೂಟ್ಯೂಬರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು. ಈಗಾಗಲೇ ವಿಷಯಗಳನ್ನ ನಾವು ಮಾಧ್ಯಮದಲ್ಲೆಲ್ಲ ತಿಳಿಸಿದ್ರಿ. ನಮ್ಮ ಬೇಡಿಕೆ ಇಷ್ಟೇ, ಏನು ಆ ನಕಲಿ ಯೂಟ್ಯೂಬರ್ಸ್ಗಳು ಧರ್ಮದ ವಿಷಯವಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಅಥವಾ ವೀರೇಂದ್ರ ಹೆಗಡೆ ಅಪ್ಪಾಜಿಯವರ ವಿಷಯವಾಗಿ ಏನು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ಬಂದ್ ಮಾಡ್ಬೇಕು. ಸಂವಿಧಾನದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಯಾರು ಬೇಕಾಬಿಟ್ಟು ಮಾತನಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇವತ್ತು ಆರೋಪಿನೇ ಇರಲಿ, ಅಪರಾಧಿನೇ ಇರಲಿ. ಯಾಕಂತಂದ್ರೆ ಅದನ್ನ ನೋಡ್ಲಿಕ್ಕೆ ಕಾನೂನು ಅಂತ ಇದೆ, ನ್ಯಾಯಾಂಗ ಅಂತ ಇದೆ. ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ SIT ತನಿಖೆನೂ ಕೂಡ, ತಂಡವನ್ನು ಕೂಡ ರಚಿಸಿ ತನಿಖೆನೂ ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಸಹಕರಿಸಬೇಕು. ವಿಶೇಷವಾಗಿ SIT ಅಧಿಕಾರಿಗಳ ಮೇಲೆ ನಮ್ಮ ಅಪಾರವಾದ ನಂಬಿಕೆ ಇದೆ. ಯಾಕೆ ಇವ್ರ ಮೇಲಿಂದ ನಮ್ಗೆ ಯಾಕೆ ಇದು ಪ್ರಶ್ನೆ ಮಾಡ್ಬೇಕಾಗ್ಲಿಕ್ಕತ್ತದ ಅಂತಂದ್ರ, ಅಲ್ಲಿ ತಂತ ಯೂಟ್ಯೂಬರ್ ಮೊಬೈಲ್ಗಳನ್ನ ತೋರಿಸಿ ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತಂದ್ರೂ ಕೂಡ SIT ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಆ ಎವಿಡೆನ್ಸ್ ಗಳನ್ನ ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಈ ನಂಬಿಕೆಯನ್ನ ಕಳ್ಕೊಳ್ಳ ಅಂತ ವಿಶ್ವಾಸವನ್ನು ಕೂಡ ಒಂದು ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಕಲಬುರಗಿಯಲ್ಲಿ ಈಗ ಸುಮಾರು 8 ದಿಂದ 10 ದಿವಸಗಳ ಕಾಲ ಬೆಂಗಳೂರಲ್ಲಿ ಅಧಿವೇಶನ ಇರೋದ್ರಿಂದ ಕಲಬುರಗಿಯ ಎಲ್ಲ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟರು ಈ ವಿಷಯವನ್ನ ಅಧಿವೇಶನದಲ್ಲಿ ಮಾತಾಡಬೇಕು. ಯಾಕಂತಂದ್ರೆ ಧರ್ಮಸ್ಥಳ ಕ್ಷೇತ್ರ ಒಂದು ಹೆಂಗದ ಅಂತಂದ್ರೆ ಯಾವತ್ತೂ ಯಾವ್ದು ಪಕ್ಷನೂ ನೋಡ್ಲಿಲ್ಲ, ಯಾವ್ದು ಜಾತಿನೂ ನೋಡಿಲ್ಲ. ಎಲ್ಲಾ ಪಕ್ಷಗಳು ಇದ್ದಾಗನು ಅವರ ಒಂದು ಅವರೊಂದು ಸ್ಕೀಮ್ಗಳು ನಡೀತಾ ಇತ್ತು ಮತ್ತು ಯಾವುದೇ ಜಾತಿನೂ ಅವರು ವಿಚಾರ ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆ ವೀರೇಂದ್ರ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರದಾರ ಅಂತ ಅನ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತ ಅಂತ ಅನ್ನೋದು ಸುಳ್ಳು. ಹಂಗಿತ್ತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅದ, ಅವ್ರದ್ದು ಯಾವ್ದಾದ್ರು ಒಂದು ಸ್ಕೀಮ್ ಬಂದಾಗ್ಯಾವೇನು? ಯಾವ್ದೂ ಬಂದಾಗಿಲ್ಲ. ಈ ಸರ್ಕಾರದವ್ರು ಈಗ ಒಂದು ಗ್ಯಾರಂಟಿ ಕೊಟ್ಟಿದ್ರು. ಅವ್ರು ಸುಮಾರು 50 ವರ್ಷದಿಂದ ಗ್ಯಾರಂಟಿಗಳನ್ನ ಕೊಡ್ತಾ ಬಂದಿದ್ದಾರೆ. ಅವತ್ತು ಯಾರು ಪಕ್ಷನೂ ನೋಡ್ಲಿಲ್ಲ ಮತ್ತೆ ಯಾವ್ದು ಜಾತಿನೂ ನೋಡ್ಲಿಲ್ಲ. ಹೀಗಾಗಿ ಎಲ್ಲರೂ ಅವ್ರ ಜೊತೆ ನಿಂತ್ಕೋಬೇಕು. ಈಗಾದ್ರೂ ನಾವ್ ಅಂತೀವಿ, ಪ್ರಕರಣದಲ್ಲಿ ಎಲ್ಲಾದ್ರೂ ತಪ್ಪಿತ್ತು, ಯಾರೇ ಇರ್ಲಿ ಅವ್ರ ವಿರುದ್ಧ ಪ್ರಕರಣ ದಾಖಲೆ ಆಗ್ಲಿ, ಅವ್ರ ಜೊತೆ ನಾವು ಕೂಡ ಇರ್ತೇವೆ. ಇಮಿಡಿಯೇಟ್ ಆಗಿ ಆ ಯೂಟ್ಯೂಬರ್ಸ್ ಗಳನ್ನ ಅರೆಸ್ಟ್ ಮಾಡ್ಬೇಕು, ಅವ್ರ ಬಾಯಿ ಬಂದ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ನಾವು ಇದೇ ತರ ಈಗಾಗಲೇ ನಾವು ಒಂದು ಮೆಮೊರಂಡಮ್ ಕೂಡ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇವೆ. ಅವ್ರು 24 ತಾಸು ಒಳಗಡೆ ಅವರನ್ನ ಅರೆಸ್ಟ್ ಮಾಡಿಸುವಂತ ಕೆಲಸ ನಾವು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಒಂದು ವಿಶ್ವಾಸನ ಕೊಟ್ಟಿದ್ದಾರೆ. ಅದು ಆಗದೆ ಇದ್ದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟ ಸಮಯ ಬಂತಂದ್ರೆ ನಾವು ಕಲಬುರಗಿಯನ್ನ ಬಂದ್ ಮಾಡಿ ಕೂಡ ಧರ್ಮದ ಜೊತೆಗೇರಿ ಕಲಬುರಗಿ ಇಡೀ ಸಮಾಜ, ಎಲ್ಲ ಸಮಾಜ ಮತ್ತು ಕಲಬುರಗಿ ಅವ್ರ ಜೊತೆ ಇರ್ತೇವೆ ಅನ್ನೋ ಸಂದೇಶನ ಕೂಡ ನಾವು ಮುಂದಿನ ತೀರ್ಮಾನಗಳಲ್ಲಿ ಎಲ್ಲ ನಮ್ಮ ಹಿರಿಯರ ಜೊತೆ ಮತ್ತೆ ನಮ್ಮ ಸಂಚಾಲಕರ ಜೊತೆ ಮತ್ತೆ ನಾವು ಸಭೆಯನ್ನ ಸೇರಿ ನಿರ್ಣಯನ ಕೈಗೊಳ್ತೇವೆ.